ಇನ್ನು 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. ದೂರುದಾರ ಗುರುತಿಸಿರುವಂತ 7ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೀತಾ ಇತ್ತು. ಇದೀಗ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 5 ಅಡಿ ಆಳ ಆದ್ರೂ ಯಾವುದೇ ಕಳೆಬರ ಸಿಗದಿರುವಂತ ಹಿನ್ನೆಲೆ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಮುಕ್ತಾಯಗೊಳಿಸಿದ್ದಾರೆ ಎಸ್ಐಟಿ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಇದು. ಧರ್ಮಸ್ಥಳ ನೇತ್ರಾವತಿ ನದಿ ತೀರದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಬೆಳಗಿನಿಂದ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಆಗುತ್ತೆ, ಎಕ್ಸಾಕ್ಟ್ ಬಂಗ್ಲಗುಡ್ಡ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾದಂತಹ ತ್ವರಿತಗತಿಯ ಶೋಧ ಕಾರ್ಯಗಳು ನಡೀತಾ ಇದೆ ಅಂತ. 7ನೇ ಪಾಯಿಂಟ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ಆರಂಭ ಆಯಿತು ಶೋಧ ಕಾರ್ಯ, ಈಗ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರುದಾರನೇ ಗುರುತಿಸಿರುವಂತಹ 7ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿದ್ದಾರೆ. ಸುಮಾರು 5 ಅಡಿ ಆಳ ಅಗದಿದ್ದಾರೆ, ಆದರೂ ಕೂಡ ಯಾವುದೇ ಕಳೆಬರ ಇಲ್ಲಿ ಸಿಕ್ಕಿಲ್ಲ. ಈ ಹಿನ್ನೆಲೆ ಇದೀಗ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಮುಕ್ತಾಯಗೊಳಿಸಿದೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ದೂರುದಾರ ಕೂಡ ಜೊತೆಗಿದ್ದಾರೆ, ವೈದ್ಯಾಧಿಕಾರಿಗಳು, FSL ತಂಡ, ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು 7th ಪಾಯಿಂಟ್ನಲ್ಲಿ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು. ಇದೀಗ ಮುಕ್ತಾಯ ಆಗಿದೆ. ಸೊ ವಾಟ್ ನೆಕ್ಸ್ಟ್? ಬಹುಶಃ ಮುಂದಿನ ಪಾಯಿಂಟ್ಗೆ ಇವತ್ತೇನೆ ತೆರಳುತ್ತಾರಾ ಏನು, ಇವೆಲ್ಲವೂ ಕೂಡ ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಬಟ್ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ 8ನೇ ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯ ಆರಂಭ ಆಗುತ್ತೆ. 7ನೇ ಪಾಯಿಂಟ್ನಿಂದ ಸುಮಾರು 300 ಮೀಟರ್ ದೂರದಲ್ಲೇ ಇದೆ 8ನೇ ಪಾಯಿಂಟ್, ಜಸ್ಟ್ 300 ಮೀಟರ್. 7ನೇ ಪಾಯಿಂಟ್ನಿಂದ 8ನೇ ಪಾಯಿಂಟ್ಗೆ ಬಹಳ ಹತ್ರನೇ ಇದೆ. 8ನೇ ಪಾಯಿಂಟ್ ಸುತ್ತಮುತ್ತಲೂ ಕೂಡ ಇದೀಗ ಕಾರ್ಮಿಕರು ಪರದೆಯನ್ನ ಕಟ್ತಾ ಇರುವಂತ ದೃಶ್ಯ ಕೂಡ ನೀವು ಗಮನಿಸಬಹುದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಾಯಿಂಟ್ ನಂಬರ್ 7ರಲ್ಲಿ ಈಗಾಗಲೇ SIT ಅಧಿಕಾರಿಗಳಿಂದ ಉತ್ಖನನ ಕಾರ್ಯ ಪೂರ್ಣವಾಗಿರುವಂಥದ್ದು. ಈಗಾಗಲೇ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು 8ನೇ ಪಾಯಿಂಟ್ ಹತ್ರ ಶಿಫ್ಟ್ ಆಗ್ತಿದ್ದಾರೆ. ನೇತ್ರಾವತಿ ಸೇತುವೆಯ ಸಮೀಪದಲ್ಲೇ ಈ 8ನೇ ಪಾಯಿಂಟ್ ಇರುವಂಥದ್ದು. ನಾನೀಗ ಆ ದೃಶ್ಯಗಳನ್ನು ತೋರಿಸ್ತೇನೆ, ನೀವು ಗಮನಿಸ್ಬೋದು. ಇದು ಈಗಾಗಲೇ ಏನು ಅನಾಮಿಕ ದೂರುದಾರ ಅಂದರೆ ಸಾಕ್ಷಿ ದೂರುದಾರ ಈಗಾಗಲೇ ಗುರುತಿಸಿರ್ತಕ್ಕಂಥ 13 ಸ್ಥಳಗಳಲ್ಲಿ ಇದು 8ನೇ ಸ್ಥಳ, 8ನೇ ಪಾಯಿಂಟ್. ಈಗಾಗಲೇ 6 ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ಮಾಡಲಾಗಿತ್ತು, ಅಲ್ಲಿ ಮಾನವನ ಸ್ಕೆಲಿಟನ್ ಸಿಕ್ಕಿತ್ತು. ಇದರ ಜೊತೆಗೆ ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಾಯಿತು. ಆದರೆ 7ನೇ ಪಾಯಿಂಟಲ್ಲಿ ಯಾವುದೇ ರೀತಿಯಂಥ ಅವಶೇಷಗಳು ಸಿಕ್ಕಿರಲಿಲ್ಲ. ಮಾನವನ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ರೀತಿಯಂಥ ಅವಶೇಷಗಳು ಸಿಕ್ಕಿರಲಿಲ್ಲ. ಈಗ 8ನೇ ಪಾಯಿಂಟ್ಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಈಗಾಗಲೇ ಊಟದ ವಿರಾಮವನ್ನು ಮುಗಿಸಿ ಎಲ್ಲ ಕಾರ್ಮಿಕರು ಈ 8ನೇ ಪಾಯಿಂಟ್ ಹತ್ರ ಬರ್ತಾ ಇದ್ದಾರೆ. 8ನೇ ಪಾಯಿಂಟ್ ಸುತ್ತ ಈ ಹಸಿರು ಪರದೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಗತಕ್ಕಂಥ ಕಾರ್ಯಾಚರಣೆ ಹೊರಗಡೆ ಗೊತ್ತಾಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ಕ್ರಮವನ್ನು ಅನುಸರಿಸಲಾಗ್ತಿದೆ. ಕಳೆದ ಈ ಬೆಳಿಗ್ಗೆಯಿಂದ 7ನೇ ಪಾಯಿಂಟಲ್ಲಿ ನಡೀತು, ಅಲ್ಲಿಯೂ ಕೂಡ ಸುತ್ತ ಒಂದು ಇದೇ ರೀತಿಯಾಗಿ ಹಸಿರು ಪರದೆಯನ್ನು ಹಾಕಲಾಗಿತ್ತು. ಸೊ ಅಲ್ಲಿ ಆಗ್ತಿರ್ತಕ್ಕಂಥ ಕಾರ್ಯಾಚರಣೆ ಯಾವುದೂ ಕೂಡ ಹೊರಭಾಗಕ್ಕೆ ಗೊತ್ತಾಗ್ತಿರಲಿಲ್ಲ. ಈಗ 8ನೇ ಪಾಯಿಂಟ್ನಲ್ಲೂ ಕೂಡ ಈ ಶೇಡ್ ನೆಟ್ಟನ್ನು ಹಾಕುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಅಲ್ಲೊಂದು ಬೋರ್ಡನ್ನು ಈಗಾಗಲೇ ಇಡಲಾಗಿದೆ. ಅಂದರೆ 8ನೇ ಪಾಯಿಂಟ್ ಅಂತೇಳಿ ಗುರುತು ಮಾಡಿ ಆ ಯೆಲ್ಲೋ ಕಲರ್ ಒಂದು ಬೋರ್ಡ್ ಕಾಣಿಸ್ತಿದೆ, ಅದರಲ್ಲಿ 8 ಅಂತೇಳಿ ಈಗಾಗಲೇ ಗುರುತಿಸಲಾಗಿದೆ. ಸೊ ಈಗಾಗಲೇ ಅದರ ಸುತ್ತಲೂ ಕೂಡ ಈ ಪರದೆಯನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರಾರಂಭದಲ್ಲಿ ಈ ಹಸಿರುದಾದ ಶೇಡ್ ನೆಟ್ಟನ್ನು ಅಳವಡಿಸಲಾಗುತ್ತೆ. ಇದಾದ ಬಳಿಕ ಅಲ್ಲಿ ಗಿಡಗಂಟಿಗಳಿಂದ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಅಲ್ಲಿ 5 ಅಡಿ ಅಗಲ 6 ಅಡಿ ಗುಂಡಿ ಅದು ಅಗೆಯಬೇಕಾಗಿರೋದ್ರಿಂದಾಗಿ ಅಲ್ಲಿ ಸ್ವಚ್ಛವನ್ನುಗೊಳಿಸಬೇಕು. ಮತ್ತು ಅಲ್ಲಿ ಒಂದಿಷ್ಟು ಗಿಡಗಂಟಿಗಳು ಇರೋದ್ರಿಂದಾಗಿ ಅದನ್ನು ಕೂಡ ಕ್ಲೀನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಸೊ ಸದ್ಯ ಈಗ ಶೇಡ್ ನೆಟ್ಟನ್ನು ಸುತ್ತಲೂ ಅಳವಡಿಸಲಾಗ್ತದೆ. ಸೊ ಮುಂದೆ ಅದರ ಮೇಲ್ಭಾಗದಲ್ಲಿ ಶೀಟ್ ಅಳವಡಿಸ್ತಾರ ಅದು ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ 7ನೇ ಪಾಯಿಂಟ್ನಲ್ಲಿ ಏನೂ ಸಿಗದೇ ಇರೋದ ಕಾರಣಕ್ಕಾಗಿ ಸದ್ಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು 8ನೇ ಪಾಯಿಂಟ್ಗೆ ಬರಲಿಕ್ಕಿದ್ದಾರೆ. ಸೊ ಅದಕ್ಕೂ ಮುನ್ನ ಉತ್ಖನನ ಕಾರ್ಯಕ್ಕೆ ಮೊದಲು ಯಾವ ರೀತಿಯಿಂದ ತಯಾರಿಯನ್ನು ಮಾಡ್ಕೋಬೇಕು ಅದನ್ನು ಕೂಡ ಸದ್ಯ ಕಾರ್ಮಿಕರು ಮಾಡ್ತಿರುವಂಥದ್ದು. ಈಗಾಗಲೇ ಹಾರೆ, ಪಿಕ್ಕಾಸು ಮತ್ತು ಬುಟ್ಟಿ ಅದೆಲ್ಲವನ್ನು ಕೂಡ ಈಗಾಗಲೇ ಈ ಭಾಗಕ್ಕೆ ತರಲಾಗಿದೆ. ಇನ್ನು ಮಿನಿ ಅರ್ಥಮೂವರ್ ಕೂಡ ಆ ಭಾಗಕ್ಕೆ ತೆರಳಿದೆ, ಅದನ್ನು ಕೂಡ ಈ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು 8ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಆರಂಭ ಆಗಲಿಕ್ಕಿದೆ. SIT ಅಧಿಕಾರಿಗಳು ಮತ್ತು ಆ ಸಾಕ್ಷ್ಯ ದೂರುದಾರ ವ್ಯಕ್ತಿ ಎಂದರೆ ಆತ ಮತ್ತು ಎಲ್ಲ ಈ ತಂಡದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಈ ಭಾಗಕ್ಕೆ ಮೂವ್ ಆಗಲಿಕ್ಕಿದ್ದಾರೆ. ಕ್ಯಾಮರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. 8ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ ಸಿಬ್ಬಂದಿ. 4 ಕಡೆ ಕೂಡ ಕವರ್ ಮಾಡುವಂತೆ ಸೂಚನೆ ಕೂಡ ಕೊಡಲಾಗಿದೆ, ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಊಟದ ನಂತರ 8ನೇ ಪಾಯಿಂಟ್ನಲ್ಲಿ ಶೋಧ ಆರಂಭ ಆಗುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಕಾರ್ಮಿಕರಿಗೆ ಸೂಚನೆ ಹೋಗಿದೆ. 8ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು ಅಂತ ಆ ಕೆಲಸದಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ.
4 ಕಡೆ ಕೂಡ ಕವರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅಂತ. ಆಮೇಲೆ ಎಕ್ಸಾಕ್ಟ್ ಈ ಪಿಕ್ಚರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, 7ನೇ ಪಾಯಿಂಟ್ ನಿಂದ 8ನೇ ಪಾಯಿಂಟ್ಗೆ ಎಷ್ಟು ದೂರ ಇದೆ ಅನ್ನೋದಾಗಿ. ವೈಡ್ ಫ್ರೇಮ್ ಅಲ್ಲಿ ಬಹಳ ನೀಟ್ ಆಗಿದೆ. ಸುಮಾರು 300 ಮೀಟರ್ ತೆರಳಿದ್ರೆ 7ರಿಂದ 8ನೇ ಪಾಯಿಂಟ್ಗೆ ತೆರಳಬಹುದು. ಸೊ ಇದೀಗ 7ನೇ ಪಾಯಿಂಟ್ ನಲ್ಲಿ ಸಂಪೂರ್ಣವಾಗಿ ಆ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಸುಮಾರು 5 ಅಡಿಯಷ್ಟು ಅಗದಿದ್ದಾರೆ. ಬಟ್ ಅದು ಏನು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ 7ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ಮುಕ್ತಾಯಗೊಳಿಸಿ 8ನೇ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ. ಸುಮಾರು 30 ಅಡಿ ಅಂತರ ಇದೆ 2 ಪಾಯಿಂಟ್ಗಳ ನಡುವೆ.